ನೀವು ನೋಡ್ತಾ ಟಿವಿನ ನ್ಯೂಸ್ ನಾನು ರೆಹಮಾನ್ ಹಾಸನ್. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಮಾಡಬೇಕು, ಜೊತೆಗೆ ಮತಾಂತರ ವಿರೋಧಿ ಕಾಯ್ದೆಯನ್ನು ಕೂಡ ರದ್ದು ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಸೊ ಈ ಮತಾಂತರ ವಿರೋಧಿ ಕಾಯ್ದೆ ರದ್ದು ವಿಧೇಯಕ ಏನಿದೆಯಲ್ಲ ಅದನ್ನ ಹಿಂಪಡಿಬೇಕು ಅನ್ನುವಂಥದ್ದು ಕೂಡ ಒಂದು ಒತ್ತಾಯ. ಹಿಜಾಬ್ ರದ್ದುಗೊಳಿಸುವಂತಹ ಸರ್ಕಾರಿ ಆದೇಶವನ್ನ ಕೈಬಿಡಬೇಕು, ಮುಸ್ಲಿಮರಿಗೆ 2B ಮೀಸಲಾತಿಯನ್ನ ಮರುಸ್ಥಾಪಿಸಬೇಕು ಅನ್ನುವಂಥ ಒಂದು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇವೆ. MLC ಚುನಾವಣೆಯಲ್ಲಿ 4 ರಿಂದ 5 ಮುಸ್ಲಿಮರ ಆಯ್ಕೆ ಮಾಡಬೇಕು. ರಾಜ್ಯ ಸರ್ಕಾರಕ್ಕೆ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆದಂಥ ಒಂದು ಸಮಾವೇಶ, ಕರ್ನಾಟಕ ಮುಸ್ಲಿಂ ಸಮಾವೇಶದಲ್ಲಿ ಈ ಮುಸ್ಲಿಂ ಸಮುದಾಯಕ್ಕೆ ಮಾಡಿರುವಂಥ ಅನ್ಯಾಯದ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಳೆಗಾಲದ ಅಧಿವೇಶನದಲ್ಲಿ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಒಂದು ಒಕ್ಕೊರಲ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ರಾಜ್ಯದ ಮುಸ್ಲಿಂ ಸಮುದಾಯ ಇವತ್ತು ಇಲ್ಲಿ ಸೇರಿ ಸರ್ಕಾರವೇ ನೀಡಿದ್ದ ಭರವಸೆಗಳನ್ನು ಸರ್ಕಾರಕ್ಕೆ ನೆನಪಿಸ್ತಾ ಇದೆ. ಮಾತ್ರವಲ್ಲ, ನೀವು ನಮಗೆ ಭರವಸೆಗಳನ್ನು ನೀಡಿ ನಮ್ಮಿಂದ ಮತ ಪಡೆದು ಈಗ ನಮ್ಮನ್ನು ನಿರ್ಲಕ್ಷಿಸಿದ್ದೀರಿ ಎಂದು ಎಚ್ಚರಿಸಲಿಕ್ಕಾಗಿ ಈ ಸಮಾವೇಶ ನಡೀತಾ ಇದೆ. ನೀವು ಅಧಿಕಾರಕ್ಕೆ ಬರುವ ಮೊದಲು ಇಲ್ಲಿದ್ದ ಬಿಜೆಪಿ ಸರ್ಕಾರವೇ ಇಲ್ಲಿ ದ್ವೇಷ ಹರಡಲು ಪ್ರೋತ್ಸಾಹ ನೀಡುತ್ತಿತ್ತು. ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ, ದ್ವೇಷ ಅಪರಾಧ, ದ್ವೇಷ ಪ್ರಚಾರ ಇಲ್ಲಿ ವ್ಯಾಪಕವಾಗಿ ನಡೆಯುತ್ತಿತ್ತು. ನೀವು ಅದಕ್ಕೆ ಕಡಿವಾಣ ಹಾಕುತ್ತೀರಿ, ದ್ವೇಷ ಹರಡುವ ಸಂಘಟನೆಗಳನ್ನು ನಿಷೇಧಿಸುತ್ತೀರಿ ಎಂದು ಆ ಸಂಘಟನೆಗಳ ಹೆಸರನ್ನು ಉಲ್ಲೇಖಿಸಿ ನೀವು ಹೇಳಿದ್ದೀರಿ. ಸರ್ಕಾರ ಬಂದ ಆರಂಭದಲ್ಲಿ ಅದನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕೆಲವು ಸಚಿವರು ಕೂಡ ಪುನರುಚ್ಚರಿಸಿದ್ರು. ಆದರೆ ಆಮೇಲೆ ನಿಮಗೇನಾಯಿತು? ಈ ಹಿಂದಿನ ಸರ್ಕಾರ ಮುಸ್ಲಿಂ ಹೆಣ್ಣು ಮಕ್ಕಳ ಹಿಜಾಬ್ಗೆ ನಿರ್ಬಂಧ ವಿಧಿಸಿ ಅವರ ಶಿಕ್ಷಣದ ಹಕ್ಕುಗಳನ್ನೇ ಕಸಿದುಕೊಂಡಿತ್ತು. ನೂರಾರು ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಬೀದಿಗೆ ದೂಡಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಅಂತಹ ಜನವಿರೋಧಿ ಕ್ರಮಗಳನ್ನು ವಾಪಸ್ ಪಡೆಯಲಾಗುವುದು ಎಂದು ಹೇಳಲಾಗಿತ್ತು. ನಾವು ಈ ಸಮಾವೇಶದ ದಿನಾಂಕವನ್ನು ಘೋಷಿಸುವ ತನಕವೂ ಹಿಜಾಬ್ ನಿರ್ಬಂಧ ಆದೇಶ ಹಾಗೆಯೇ ಮುಂದುವರಿದಿತ್ತು. ಈ ಸಮಾವೇಶಕ್ಕೆ 2 ದಿನಗಳ ಹಿಂದೆಯಷ್ಟೇ ನಮ್ಮ 10 ಬೇಡಿಕೆಗಳಲ್ಲಿ ಒಂದಾಗಿದ್ದ ಹಿಜಾಬ್ ನಿಷೇಧವನ್ನು ಹಿಂಪಡೆದಿರುವುದನ್ನು ನಾವು ಸ್ವಾಗತಿಸುತ್ತೇವೆ ಮತ್ತು ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ. ಆದರೆ ಅದರ ಜೊತೆಗೆ ನಾವು ಕೇಳಬಯಸುತ್ತೇವೆ, ಯಾವ ನಿಷೇಧವನ್ನು ಬಿಜೆಪಿ ಸರ್ಕಾರ 1 ದಿನದಲ್ಲಿ ಜಾಗೃತಿಗೊಳಿಸಿತ್ತೋ ಅದನ್ನು ಹಿಂಪಡೆದು ಮುಸ್ಲಿಂ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲು ನಿಮಗೆ 3 ವರ್ಷಗಳು ಯಾಕೆ ಬೇಕಾಗಿ ಬಂತು? ಮುಸ್ಲಿಮರಿಗೆ ಸಂವಿಧಾನಬದ್ಧವಾಗಿ ನೀಡಲಾಗಿದ್ದ 2B ಮೀಸಲಾತಿಯನ್ನು ಈ ಹಿಂದಿನ ಬಿಜೆಪಿ ಸರ್ಕಾರ ರದ್ದುಪಡಿಸಿತ್ತು. ಆದರೆ ನಿಮ್ಮ ಸರ್ಕಾರ ಬಂದ ಕೂಡಲೇ ಆ ಮೀಸಲಾತಿಯನ್ನು ಪುನಃಸ್ಥಾಪನೆ ಮಾಡುವ ಭರವಸೆ ಕೊಟ್ಟಿತ್ತು. ಆದರೆ 3 ವರ್ಷಗಳು ಕಳೆದರೂ ಮುಸ್ಲಿಮರಿಂದ ಅನ್ಯಾಯವಾಗಿ ಕಿತ್ತುಕೊಳ್ಳಲಾಗಿದ್ದ ಆ ಮೀಸಲಾತಿಯನ್ನು ಇನ್ನೂ ನೀವು ಮರಳಿಸಿಲ್ಲ. ಈ 2B ಮೀಸಲಾತಿಯನ್ನು ತಕ್ಷಣ ಜಾರಿಗೆ ಬರುವಂತೆ ಆಗ್ರಹಿಸಲು ಈ ಸಮಾವೇಶವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಹಿಂದಿನ ಬಿಜೆಪಿ ಸರ್ಕಾರ ಮುಸ್ಲಿಮರಿಗೆ ಹಿಂಸೆ ಕೊಡುವ ಏಕಮಾತ್ರ ಉದ್ದೇಶದಿಂದ ಜಾರಿಗೆ ತಂದಿದ್ದ ಗೋ ಹತ್ಯೆ ನಿಷೇಧ ಕಾಯ್ದೆ ಇಂದು ರೈತರು, ಕಾರ್ಮಿಕರು, ಮಾಂಸದ ವ್ಯಾಪಾರಿಗಳು ಹಾಗೂ ಜಾನುವಾರು ಸಾಗಾಟಗಾರರ ಪಾಲಿಗೆ ಮರಣ ಶಾಸನವಾಗಿ ಮಾರ್ಪಟ್ಟಿದೆ. ಅಂತಹ ಜನವಿರೋಧಿ ಕಾಯ್ದೆಯನ್ನು ನಿಮ್ಮ ಸರ್ಕಾರ ಬಂದ ಕೂಡಲೇ ವಾಪಸ್ ಪಡೆಯುವ ಅಥವಾ ಅದಕ್ಕೆ ತಿದ್ದುಪಡಿ ಮಾಡುವ ಭರವಸೆ ನೀಡಲಾಗಿತ್ತು. ಆದರೆ ಅದೂ ಕೂಡ ನಿಮ್ಮಿಂದ ಈವರೆಗೆ ಸಾಧ್ಯವಾಗಿಲ್ಲ. ಪ್ರಸ್ತುತ ಅಕ್ರಮ ಕಾನೂನನ್ನು ಕೂಡಲೇ ರದ್ದುಗೊಳಿಸುವಂತೆ ಈ ಸಮಾವೇಶ ಆಗ್ರಹಿಸುತ್ತದೆ.